ಕ್ರಾಂತಿ ನ್ಯೂಸ್ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ. ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ. ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಸತೀಶ್. ಇಂದು ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮೋಪರಹಳ್ಳಿ ಗ್ರಾಮದ ಓಂ ಶಕ್ತಿ ಯಾತ್ರೆಗೆ ಉಚಿತ ಬಸ್ ವ್ಯವಸ್ಥೆ. ಶಾಸಕ ಸಮೃದ್ಧಿ ಮಂಜುನಾಥ್. ಈ ಸಂದರ್ಭದಲ್ಲಿ ಎಲ್ಲಾ ಓಂ ಶಕ್ತಿ ಮಾಲೆಧಾರಿಗಳಿಗೂ ವಾಟರ್ ಬಾಟಲ್ಸ್ ಮತ್ತು ಬಿಸ್ಕೆಟ್ಸ್ ವಿತರಣೆ ಮಾಡಿದ ಮೋಪರಹಳ್ಳಿ ರಾಜ್ಕುಮಾರ್, ಜೆಡಿಎಸ್ ಮುಖಂಡರು ಹಾಗೂ ಶ್ರೀನಿವಾಸ್ ರೆಡ್ಡಿ ಶಿಷ್ಯ ಇವರು ಮಾತನಾಡಿ, ನಮ್ಮ ಊರಿಗೆ ಓಂ ಶಕ್ತಿ ಮಾಲಾಧಾರಿಗಳಿಗೆ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸಮೃದ್ಧಿ ಮಂಜುನಾಥ್ ಅವರ ಮುಖದಲ್ಲಿ ನಗುವಿರುತ್ತೆ. ನಗುವಿನ ಸರ್ದಾರ ನಮ್ಮ ಮಂಜಣ್ಣ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲಾ ಜೆಡಿಎಸ್ ಮುಖಂಡರು ಪದ್ಮನಾಭ ಸ್ವಾಮಿ, ಬೆಳಗಾನಹಳ್ಳಿ ವೆಂಕಟರಮಪ್ಪ, ವನ್ನಪ್ಪ ಆರ್, ಎಂಎಸ್ಆರ್ ಲಕ್ಷ್ಮಿ, ನಾರಾಯಣಪ್ಪ, ಗೋವಿಂದಪ್ಪ, ನಾಗರಾಜು, ಸುಬ್ಬಣ್ಣ, ಸೀನಪ್ಪ, ಸದಸ್ಯರು ರವಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಮುರಳಿ ಜೆ, ಕ್ರಾಂತಿ ನ್ಯೂಸ್ ಕನ್ನಡ. ಆತ್ಮೀಯ ಮೇಲ್ವರ್ತೂರು ಭಕ್ತಾದಿಗಳೇ ಮತ್ತು ಮೋಪರಹಳ್ಳಿ ಸಾರ್ವಜನಿಕರೇ, ಇವತ್ತಿನ ದಿವಸ ನಮ್ಮ ಸಮೃದ್ಧಿ ಮಂಜಣ್ಣ ಅವರು, ನಮ್ಮ ಮುಳಬಾಗಿಲು ತಾಲೂಕು ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವರು ಈ ಗ್ರಾಮಕ್ಕೆ ಮೇಲ್ಮರುತ್ತೂರಿಗೆ ಹೋಗೋಕ್ಕೆ ನಮಗೆ ಬಸ್ ಬೇಕು ಅಂತ ಕೇಳಿದ್ರು. ಆ ಬಸ್ಸು ಹೋಗುವುದಕ್ಕಾಗಿ ಪ್ರತಿ ದಿವಸ ಅವರು ಪ್ರತಿ ವರ್ಷ ನಾನು ಕಳಿಸ್ತೀನಿ ಅಂತ ಚುನಾವಣೆಗೆ ಮುಂಚೆನೇ ಮಾತು ಕೊಟ್ಟಿದ್ದರು. ಆ ಮಾತಿನ ಪ್ರಕಾರ ಅವರು ಗ್ಯಾರಂಟಿಯಾಗಿ ಎಲ್ಲ ಹಳ್ಳಿಗಳಿಗೂ ತಾಲೂಕಿನಿಂದ ಕೊಡ್ತಾ ಇದ್ದಾರೆ. ಅವ್ರ ಸೇವೆ ಭಾಳ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಅವರು ಯಾವುದೇ ವಿಷಯಕ್ಕೂ ಕೂಡ, ಪ್ರತಿಯೊಂದು ವಿಷಯಕ್ಕೂ ಕೂಡ ಈ ತಾಲೂಕಿನಲ್ಲಿ ಎಲ್ಲ ಕೆಲಸಕ್ಕೂ ನನ್ನ ಸೇವೆ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಕೋಲಾರ ಜಿಲ್ಲೆಗೆ ನೀರು ಬೇಕು ಅಂತ ವಿಧಾನಸೌಧದಲ್ಲಿ ಅತಿ ಹೆಚ್ಚಿಗೆ ಮಾತಾಡಿ, ನಾನು ಬದುಕಿರೋವರೆಗೂ ನೀರು ಕೊಟ್ಟೇ ಹೋಗ್ತೀನಿ ಜಿಲ್ಲೆಗೆ ಅಂತ ಹೇಳಿಬಿಟ್ಟು ಎಲ್ಲರ ಮೇಲೂ ಸ್ಪೀಕರ್ ಮೇಲೆ ಕೂಡ ಹೇಳಿ ಒತ್ತಡ ತಂದು, ಅಧಿಕಾರಿಗಳ ಮೇಲೆ ಮತ್ತು ಮಿನಿಸ್ಟ್ರಿಗಳ ಮೇಲೆ ಒತ್ತಡ ತಂದು ನೀರು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಈ ಒಂದು ಸೇವೆಯನ್ನು ನಮ್ಮ ಸಮೃದ್ಧಿ ಮಂಜಣ್ಣ ಅವರು, ಕಾಡೇನಹಳ್ಳಿ ನಾಗರಾಜ್ ಅವರು, ಶ್ರೀನಿವಾಸ್ ರೆಡ್ಡಿ ಅವರು, ಎಲ್ಲರೂ ಕೂಡ ರಘುಪತಿ ರೆಡ್ಡಿ ಅವರು ಭಾಳ ನಮ್ಮ ಶ್ರದ್ಧೆಯಿಂದ ಎಲ್ರಿಗೂ ಬಸ್ ಕಳಿಸ್ತಾ ಇದ್ದಾರೆ. ಅವ್ರ ಸೇವೆ ನಮ್ಗೆ ಚೆನ್ನಾಗಿ ನಡೀತಾ ಇದೆ. ಯಾವಾಗಲೂ ಕೂಡ ಅವ್ರ ಹಿಂದೆ ನಾವಿರೋಕ್ಕೆ ಸಿದ್ಧವಾಗಿದ್ದೀವಿ. ಚುನಾವಣೆ ಹೊತ್ತಲ್ಲಿ ಬಸ್ ಕೊಡ್ತೀವಿ, ಮತ್ತೆ ಜನ ಬೇರೆ ರೀತಿ ಅನ್ಕೊಂತಾರೆ. ಹೌದೌದು, ಮತ್ತೆ ಕೊಡ್ತಾರೆ ಇಲ್ಲ. ಪ್ರತಿ ವರ್ಷ ಈ ತಾಲೂಕಿನಲ್ಲಿ ಅವ್ರಿಗೆ ಹೇಗೆ ಅಧಿಕಾರ ಇರಲಿ ಇಲ್ಲದೆ ಇರಲಿ, ಯಾವಾಗಲೂ ಸೇವೆ ಮಾಡೋದಕ್ಕೆ ನಾನು ಸಿದ್ಧ ಅಂತ ಹೇಳಿಬಿಟ್ಟು ಮಾತು ಕೊಟ್ಟಿದ್ದಾರೆ. ಅದೇ ಮಾತಿನ ಪ್ರಕಾರ ಅವ್ರು ಇವತ್ತು ನಡ್ಕೊಳ್ತಾ ಇದ್ದಾರೆ. ನಾವು ಕೂಡ ಅವ್ರ ಮಾತಿಗೆ ಯಾವತ್ತೂ ಅಡ್ಡ ಹೇಳಕ್ ಹೋಗಲ್ಲ. ಕಳ್ಸಿದಾರಲ್ಲ, ಹಿಂಗೆ ಒಳ್ಳೇದ್ ಮಾಡಿ ಇನ್ನು ಬರೋ ವರ್ಷ ಇನ್ನೂ ಒಳ್ಳೇದ್ ಮಾಡಿ ಎಲೆಕ್ಷನ್ ಇನ್ನೂ ಒಳ್ಳೇದ್ ಮಾಡಿ ಇನ್ನೂ ಇಂಥ ಜನಗಳನ್ನ ಇನ್ನೂ ಕಳ್ಸ್ಬೇಕು. ಅವರು ಇನ್ನೂ ಚೆನ್ನಾಗಿ ಒಳ್ಳೇದ್ ಮಾಡ್ಬೇಕು ಅವರು ಫ್ಯಾಮಿಲಿಗೆಲ್ಲ. ಅದೇ ತರ